ಮಾತಾಡ್ರಿ ಇವರು ಜರ ಕರಿ ಊರಾದವ್ರು ಅಕ್ಕಿ ಪೂರ ಅಕ್ಕಿನ ಸರಿ ಇಲ್ರಿ ಎಲ್ಲಿ ರೇಷನ್ ಅಂಗಡಿ ಅಕ್ಕಿ ಚೆಕ್ ಮಾಡ್ತಾರೆ ನೋಡ್ರಿ ಅವರು ಸರ್ಕಾರ ಕೊಟ್ಟಿದ್ದ ಅಕ್ಕಿ ಬಿಟ್ಟು ಬೇರೆ ತಮ್ದು ಏನಾರ ಹಾಕಿ ಬಿಲ್ ಎಷ್ಟಾಗ್ತದ ಸರಾಸರಿ ಮೊತ್ತಕ್ಕಿಂತ ಹೆಚ್ಚು ಹಚ್ಚಾಕತ್ತಾರ ಅವ್ರು ಯೂನಿಟ್ ಬಿಟ್ಟು ಬೇರೆ ಯೂನಿಟ್ ಹೆಚ್ಚಿ ಕೆಲವೊಂದು ಕಡೆ ಉದಾಹರಣೆ ಮುಂದಿನ ಸಲ ನಿಮಗೆ ಕೊಡ್ತೀನಿ. ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಇಂದು ಪ್ರಥಮ ಬಾರಿಗೆ ನಮ್ಮ 5 ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಈ ವಿಜಯಪುರ ನಗರದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವ ಕುರಿತು ಇಂದು ಪ್ರಥಮ ಬಾರಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ 3 ವಲಯದ ಅಧ್ಯಕ್ಷರುಗಳಾದ ಬಬ್ಲು ಪಿರ್ಜಾದೇರವರು, ವಸಂತ್ ಹೊನ್ಮೋಡೆರವರು, ಸಂತೋಷ್ ಚವ್ಹಾಣ್ರವರು ಹಾಗೂ ನಮ್ಮ ಎಲ್ಲ 3 ಕ್ಷೇತ್ರ ಸಮಿತಿಗಳ ಎಲ್ಲ ಸದಸ್ಯರುಗಳು ಪಾಲ್ಗೊಂಡಿದ್ದೀವಿ. ಅದರ ಜೊತೆಯಾಗಿ 5 ಗ್ಯಾರಂಟಿಗಳ ಅಧಿಕಾರಿಗಳು ಕೂಡ ಇಂದಿನ ಸಭೆಯಲ್ಲಿ ಭಾಗವಹಿಸಿ ಇಂದಿನ ಸಭೆ ಪ್ರಥಮ ಬಾರಿಗೆ ಆಗಿದ್ದರಿಂದ ನಮಗೆ ಮೊನ್ನೆ ನಡೆದಂಥ ಬಾಗಲಕೋಟೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಮನೆಗಳಿಗೆ ಹೋಗಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ನಮಗೆ ಹಾಕಿದ್ರು ಅಲ್ಲಿ ಬಾಗಲಕೋಟೆ ಚುನಾವಣೆಗೆ. ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ನೀಡಿದಾಗ ಕೆಲವು ಸಮಸ್ಯೆಗಳು ನಮಗಲ್ಲಿ ಕಂಡು ಬಂದಿದ್ದರಿಂದ ಇಂದು ನಾವು ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಈಗಾಗಲೇ ವಿಜಯಪುರ ನಗರದಲ್ಲಿ ಗೃಹ ಜ್ಯೋತಿ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಸುಮಾರು ಮಾರ್ಚ್ 26, 2023ರಿಂದ 2026ರವರೆಗೆ ವಿಜಯಪುರ ನಗರದಲ್ಲಿ ಗೃಹ ಜ್ಯೋತಿ ಏನು 200 ಯೂನಿಟ್ ಉಚಿತ ವಿದ್ಯುತ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಸುಮಾರು 94.36% ಜನ ಇದರಲ್ಲಿ ಫಲಾನುಭವಿಗಳು ಇದ್ದು ಇದರ ಲಾಭವನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಯುವ ನಿಧಿಯಲ್ಲಿ ಏನು ಯಾರು ಡಿಗ್ರಿ ಪಾಸ್ ಮಾಡಿರ್ತಾರೆ ಅವರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಸರ್ಕಾರ ತಂದಂಥ ಏನು ಯುವ ನಿಧಿ ಯೋಜನೆ ಇದೆ, ಇದರಲ್ಲಿ ಈಗಾಗಲೇ ಸುಮಾರು 5,917 ಜನ ನೋಂದಣಿ ಮಾಡಿಕೊಂಡು ಅದರಲ್ಲಿ ಒಟ್ಟು ಅರ್ಹ ಫಲಾನುಭವಿಗಳಾದಂಥ 5,021 ಜನ ಈ ಯೋಜನೆಯನ್ನು ಪಡೆದುಕೊಳ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ. ಈ ಯುವ ನಿಧಿಗಾಗಿ ನಮ್ಮ ವಿಜಯಪುರ ನಗರಕ್ಕೆ 12,82,27,500 ರೂಪಾಯಿ ನಮ್ಮ ಸರ್ಕಾರ ಇಲ್ಲಿ ಖರ್ಚು ಮಾಡಿದೆ. ಅದೇ ರೀತಿಯಾಗಿ ಏನು ನಾನು ಈ ಗೃಹ ಜ್ಯೋತಿ ಒಳಗೆ ಹೇಳ್ತಾ ಇದ್ದೆ, ಬರೀ ಮಾರ್ಚ್ ತಿಂಗಳದೊಳಗೆ ಒಂದೇ ತಿಂಗಳದೊಳಗೆ 6,13,00,000 ರೂಪಾಯಿ ನಮ್ಮ ಸರ್ಕಾರ ಇಲ್ಲಿ ಕೊಟ್ಟಿದೆ ವಿಜಯಪುರ ನಗರಕ್ಕೆ ಮಾತ್ರ. ಗೃಹ ಜ್ಯೋತಿ ಉಚಿತ ವಿದ್ಯುತ್ ಅಲ್ಲಿ 6,13,00,000 ಈ ತಿಂಗಳದು. ಹಾಗೆ ಈ ಥರನಾಗಿ ಸುಮಾರು 3 ವರ್ಷದಿಂದ ನಮ್ಮ ಈ ಯೋಜನೆ ಜಾರಿ ಇದೆ. ಅದೇ ರೀತಿಯಾಗಿ ನಮ್ಮ 3ನೇ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಇಲ್ಲಿವರೆಗೆ ಇಡೀ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜಯಪುರ ನಗರದಲ್ಲಿ ಫೆಬ್ರವರಿವರೆಗೆ ಸುಮಾರು 96.86% ಜನ ಇದರಲ್ಲಿ ಫಲಾನುಭವಿಗಳು ಇದರ ಲಾಭವನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಕ್ತಿ ಯೋಜನೆ ವಿಜಯಪುರ ನಗರದಲ್ಲಿ, ಅದರಲ್ಲಿ ವಿಶೇಷವಾಗಿ ವಿಜಯಪುರ ನಗರದಲ್ಲಿ ನಮ್ಮ ಸರ್ಕಾರ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರ ಪ್ರಯತ್ನದ ಮೇರೆಗೆ ಮೊದಲು ಈ ಹಿಂದೆ ಏನು 60 ಬಸ್ಗಳು ಇಲ್ಲಿ ಓಡಾಡ್ತಿದ್ದು ಸಿಟಿಯಲ್ಲಿ, ಮ್ಯಾಕ್ಸಿಮಮ್ ಈ ರಿಕ್ಷಾ ಹಾವಳಿ ಯಾವುದರಿಂದ ಅವೆಲ್ಲ ಬಂದೇ ಇದ್ದಂಗಿದ್ದು. ಏನು ನಾವು ನಮ್ಮ ಸರ್ಕಾರ ಈ 5 ಗ್ಯಾರಂಟಿ ಒಳಗೆ ಶಕ್ತಿ ಯೋಜನೆಯನ್ನು ತಂದು ಇದನ್ನು ಜಾರಿ ಮಾಡಿದಾಗ ಮತ್ತೆ ಜನರಲ್ಲಿ ವಿಶ್ವಾಸ ಮೂಡಿ, ಅದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ಈ ಬಸ್ಗಳಲ್ಲಿ ಓಡಾಟ ಮಾಡೋದರಿಂದ
ವಿಜಯಪುರ ಸಿಟಿಯಲ್ಲಿ 60 ಬಸ್ಗಳನ್ನು ಓಡಾಡ್ತಿದ್ದು, ಅದು ಕಡಿಮೆ ಬೀಳ್ತಾ ಇದ್ದೇವೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇಲ್ಲ ಅಂಥೇಳಿ ಇದನ್ನು ಅರಿತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ವಿಜಯಪುರ ನಗರ ಬಸ್ ಸಂಚಾರಕ್ಕಾಗಿ 25 ಹೊಸ ಬಸ್ಗಳನ್ನು ಕೊಟ್ಟರು ಅವರು ಬಿಜಾಪುರ ಸಿಟಿ ಒಳಗೆ. ಹೀಗಾಗಿ ಇಲ್ಲಿ ಸುಮಾರು ಒಂದು 85 ಬಸ್ಗಳು ನಮ್ಮ ವಿಜಯಪುರ ನಗರದಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ. ಅದರಲ್ಲಿ ಸುಮಾರು ಈಗ ಮಾರ್ಚ್ ತಿಂಗಳೊಳಗೆ 57,94,852 ಜನ ಪ್ರಯಾಣ ಮಾಡಿದ್ದಾರೆ ಇದರೊಳಗೆ, ಬರೀ ಮಾರ್ಚ್ ತಿಂಗಳು ಒಂದು ತಿಂಗಳೊಳಗೆ. ಅಂದರೆ ಸರ್ಕಾರದಿಂದ 21.29 ಕೋಟಿ ಖರ್ಚು ಮಾಡಲಾಗಿದೆ ಅದರ ಸಲುವಾಗಿ. ಇದು ಒಂದು ಸಕ್ಸಸ್ ಕಾರ್ಯಕ್ರಮ ಆಗಿದೆ. ಅದೇ ರೀತಿಯಾಗಿ ಏನು ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ವಿಜಯಪುರ ನಗರದಲ್ಲಿ 71 ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಅಂತ್ಯೋದಯ ಪಡಿತರ ಚೀಟಿ ಸುಮಾರು 2020 ಇದ್ದಾವೆ. ಅದರ ಮೇಲೆಗೆ ಮತ್ತು ಆದ್ಯತಾ ಕುಟುಂಬದ ಏನು BPL ಕಾರ್ಡ್ ಅದಾವೆ 59,034 ಕಾರ್ಡ್ಗಳು ವಿಜಯಪುರ ನಗರದಲ್ಲಿ ಚಾಲ್ತಿಯಲ್ಲಿ ಅದಾವೆ. APL ಕಾರ್ಡ್ಗಳು ಸುಮಾರು 4,267 ಕಾರ್ಡ್ಗಳು ಇಲ್ಲಿ ಚಾಲ್ತಿ ಅದಾವೆ. ಮತ್ತು ಜುಲೈ 2023ರಿಂದ ಡಿಸೆಂಬರ್ 2024ರವರೆಗೆ 5 kg ಅಕ್ಕಿ ಜೊತೆಗೆ 170 ರೂಪಾಯಿ ಕೊಡಲಾಗ್ತಾ ಇತ್ತು ಸರ್ಕಾರದಿಂದ. ವಿಶೇಷವಾಗಿ ಅದರಲ್ಲಿ 32,55,84,170 ರೂಪಾಯಿ ನಮ್ಮ ವಿಜಯಪುರ ನಗರಕ್ಕೆ ಕೊಡಲಾಗಿದೆ. ಅವಾಗ 170 ರೂಪಾಯಿದಂಗೆ. ಅಂದರೆ ಫೆಬ್ರವರಿ 2025ರಿಂದ ಇಲ್ಲಿವರೆಗೆ ಈಗ ಒಟ್ಟು 10 kg ಅಕ್ಕಿ ಟೋಟಲಾಗಿ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಆಮೇಲೆ ಏನು ನಮ್ಮ ಇಲ್ಲಿ 59,034 ಜನ ಇದು ಬಿಟ್ಟು ಈ KYC ಇರಲ್ಲ. ಸ್ವಲ್ಪ ಜನರಿಗೆ ಇದರ ಬಗ್ಗೆ ಅರಿವಿರಂಗಿಲ್ಲ. ಇಂಥ ಸಂಖ್ಯೆ 743 ಜನ ಇದ್ದಾರೆ ಇಲ್ಲಿ. ರೇಷನ್ ಕಾರ್ಡ್ ಅದಾವ, ಇವರು ಈ KYC ಆಗಿಲ್ಲ, ಅವರಿಗೆ ಅನ್ನಭಾಗ್ಯ ಸಿಗ್ತಾ ಇಲ್ಲ ಅಂಥೇಳಿ ನಮ್ಗೆ ಅಧಿಕಾರಿಗಳು ಈಗ ತಿಳಿಸಿದರು. ಅದಕ್ಕೆ ನಾವು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿವಿ. ನೀವು ಪ್ರತಿಯೊಂದು ಮನೆಗೆ ಹೋಗ್ರಿ, ಇವ್ರದ್ದು ವಿವರ ನಮಗೆ ಕೊಡ್ರಿ ಸಮಿತಿಗೆ. ನಾವು ನಮ್ಮ ಸಮಿತಿಯವ್ರು ಕೂಡಿ ಇವ್ರಿಗೆ ಹೋಗಿ ಭೇಟಿಯಾಗಿ, ಯಾಕಂದರೆ ಇದರಲ್ಲಿ ವಯಸ್ಸಾದವ್ರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಗೊತ್ತಿರಂಗಿಲ್ಲ. ಅವರು ಇಂಥ ಜನ ಏನೈತಿ 743 ಜನ ನಮ್ಮ ವಿಜಯಪುರ ಸಿಟಿಯಲ್ಲಿ ಅವರಿಗೆ ಈ ಲಾಭ ಮೊದಲು ಬರ್ತಾಯಿತ್ತು, ಈಗ ಬರ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಸೆಳೆದಾಗ ಇದು ನಮ್ಮ ಅಧಿಕಾರಿಗಳು ತಿಳಿಸಿದರು. 743 ಜನ ಉಳಿದಾರೆ ಸರ್, ಇದು ಈ KYC ಆಗಬೇಕಾಗಿದೆ ಅಂದ್ಕೊಳ್ಳಿ ಅವರಿಗೂ ನಾವು ಸ್ಪಷ್ಟ ನಿರ್ದೇಶನ ಕೊಟ್ಟಿವಿ. ನೀವು ಪ್ರತಿ ಮನೆಗೆ ಹೋಗಿ ಇವ್ರು ಯಾರು ಎಲ್ಲಿ ಇರ್ತಾರೆ, ಇವ್ರ ಮುಂದೆ ಏನು ಮಾಡಬೇಕು ಅನ್ನೋದು ಇವ್ರದ್ದೆಲ್ಲ ನೀವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವ್ರಿಗೆ ನಾವು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಇದು 743 ಜನರದ್ದು ಈ KYC ಆಗಿ ಇವರಿಗೂ ಏನೈತಿ ಅನ್ನಭಾಗ್ಯ ಯೋಜನೆ ಇದರಲ್ಲಿ ಸಿಗ್ತದೆ. ಈಗ ನಮ್ಮ ಸರ್ಕಾರ ಒಂದು ಹೊಸದಾಗಿ ಈ 10 kg ಅಕ್ಕಿ ಜೊತೆಗೇನೆ ಬರೀ ಅಕ್ಕಿ ಕೊಟ್ಟರೆ ಸಾಲ್ತಾ ಇಲ್ಲ ಅಂಥೇಳಿ ಅದರಲ್ಲಿ ಒಂದು 5 ಪದಾರ್ಥಗಳು ಹೆಚ್ಚಿಗೆ ಮಾಡ್ಲಾಕತ್ತಾರೆ ನಮ್ಮ ಸರ್ಕಾರ. ತೊಗರಿಬೇಳೆ 1 kg, ಆಮೇಲೆ ಹೆಸರು ಕಾಳು ಮುಂಗ ಮುಕುಣಿ, ಏನು ಹೆಸರು ಮುಕುಣಿ ಇಂಥವೆಲ್ಲ ಇರ್ತಾವೆ, ಅದು ಒಂದು ಅರ್ಧ kg. ಆಮೇಲೆ ಅಡುಗೆ ಎಣ್ಣೆ 1 ಲೀಟ್ರ್, ಸಕ್ಕರೆ 1 kg, ಉಪ್ಪು 1 kg, ಈ ಥರ ಒಂದು 5 kg ಮಾಡಿ ಮುಂದೆ ಉಳಿದಂಥ 5 ಕೆಟ್ಟಿದ್ದೇನೆ ಒಂದು ಕಿಟ್ ಮಾಡಿ ಕೊಡೋರು ಅದಾರ. ಅದು ಸರ್ಕಾರ ಈಗ ಮುಂದಿನ ತಿಂಗಳು ಇದು ಜಾರಿ ಆಗ್ತದೆ ನಮ್ಮ ಸರ್ಕಾರ, ಇದು ನಮ್ಮ ಅಧಿಕಾರಿಗಳು ಈಗಾಗಲೇ ತಿಳಿಸಲಾಗಿದೆ. ನಮ್ಮ ಸ್ಕೀಮ್ನಲ್ಲಿ ಇರೋದು ಯಾರು GST ಮತ್ತು IT ಪೇ ಮಾಡ್ತಾರೆ ಅವರಿಗೆ ಇದಕ್ಕೆ ಎಲಿಜಿಬಲ್ ಇಲ್ಲ ಸರ್. ಆಟೋಮೆಟಿಕ್ಕಾಗಿ ಸಾಫ್ಟ್ವೇರ್ ರಿಜೆಕ್ಟ್ ಮಾಡಿಬಿಡುತ್ತೆ ಸರ್. ಜನಪ್ರಿಯ ಯೋಜನೆ ಇದೆ ಸರ್. ತಾವು ಮತ್ತು ನಾವೆಲ್ಲ ಕೂಡಿ ಇದಕ್ಕೆ ಜಾರಿ ಮಾಡಿದ್ದೀರಿ ಚೆನ್ನಾಗಿ. 96% ಆಗಿದೆ. ಆದರೂ ಸ್ವಲ್ಪ ಏನೋ ಸಣ್ಣ ಪುಟ್ಟ ಇದು ಇದ್ದರೆ ಅದು ಸ್ವಲ್ಪ ಕ್ಲಿಯರೆನ್ಸ್ ಮಾಡೋದು ನೀವು ಮಾಡಿರಿ. ನಾವು ನಮ್ಮ ಸಮಿತಿಯಿಂದ ಮ್ಯಾಗ ನಾವು ವರದಿ ಕಳಿಸ್ತೀವಿ, ರಾಜ್ಯಕ್ಕೂ ಬರಿತೀವಿ, ಸರ್ಕಾರಕ್ಕೂ ಬರಿತೀವಿ. ಇದು ಸ್ವಲ್ಪ ಅಡ್ವರ್ಟೈಸ್ ಕಡಿಮೆ ಆಗ್ಲಾಕತ್ತೈತಿ, ಸರ್ಕಾರ ಕೊಡ್ಲಾಕತ್ತೈತಿ. ಆದ್ರೆ ನಾವು ಕೊಟ್ಟಿದ್ದು ಸ್ವಲ್ಪ ರಾಷ್ಟ್ರೀಯವಾಗಿ ಹೇಳ್ತಾ ಇಲ್ಲ ನಾವು. ನಾವು ರಾಷ್ಟ್ರೀಯವಾಗಿ ನೋಡ್ಬೇಕಾಗ್ತೈತಿ. ನಾವು ಎಲ್ಲ ರಾಷ್ಟ್ರೀಯ ಜನಪ್ರತಿನಿಧಿಗಳು ಅದೀವಿ. ನಾವು ಕೊಟ್ಟಾಗ ಜನರಿಗೆ ನಾವು ಕೊಟ್ಟಿವಿ ಅಂತ ಹೇಳಿ ಅನ್ನಿಸ್ಬೇಕು. ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಪಕ್ಷ ಸರ್ಕಾರ, DK ಶಿವಕುಮಾರ್ ಸಾಹೇಬರು ಕೊಟ್ಟಾರ ಅನ್ನೋದು
ಸ್ವಲ್ಪ ಅಡ್ವರ್ಟೈಸ್ ಕಡಿಮೆ ನಮ್ಗೆ ಇಲ್ಲಿ ಕಾಣಿಸ್ತಾ ಇರ್ತೀವಿ. ಬಿಜಾಪುರ ಸಿಟಿ ಒಳಗೆ ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ತಾವು ಗೃಹಲಕ್ಷ್ಮಿ ಅದ್ರ ಬಗ್ಗೆ ನೀವು ಯಾವ ಥರ ಅಡ್ವರ್ಟೈಸ್ಮೆಂಟ್ ಅಂದರೆ ಸ್ವಲ್ಪ ಈಗಾಗಲೇ ಸರ್ ನಾವು ಡಿಪಾರ್ಟ್ಮೆಂಟ್ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮನೂ ಮಾಡಿದೀವಿ ಸರ್. ಅವಾಗ ತಾವು ಕೂಡ ಇದೆ ಸರ್. ನೋಡಿದ್ವಿ ಸರ್ ಯಾವ ಪರಿ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ. ಹಾಂ ಸರ್. ನಮ್ಮ ಕಡೆಯಿಂದನೇ ಜಾಸ್ತಿ ಅಲ್ಲಿ ರೆಸ್ಪಾನ್ಸ್ ಇತ್ತು. ನಾವು ನೋಡಿವಿ. ಯಾಕಂದ್ರೆ ಎಲ್ಲ CDPಗಳು ಆಮೇಲೆ ಎಲ್ಲ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದನೇ ಅಲ್ಲಿ ಹೆಚ್ಚಿನ ಜನ ಕೂಡಿದ್ರು. ನಾವು ನೋಡಿವಿ. ನಿಮ್ಮ ಕಡೆಯಿಂದ ಸಕ್ಸಸ್ಫುಲ್ ಆಗಿದೆ. ನಾವೆಲ್ಲ ಸಮಿತಿ ಪರವಾಗಿ ನಿಮ್ಮ ಇಲಾಖೆಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಾವು ಅದೆಲ್ಲ ಸಕ್ಸಸ್ಫುಲ್ ಮಾಡಬೇಕಾಗಿ. ಆದರೆ ಸ್ವಲ್ಪ ಇದು ಯಾವ ಥರ ನೀವು ಅಡ್ವರ್ಟೈಸ್ಮೆಂಟ್ ಒಳಗೆ ತಂದು ಸರ್ಕಾರದ ಇನ್ನೊಂದು ಸ್ವಲ್ಪ ಯೋಜನೆಗೆ ಜನಪ್ರಿಯ ಮಾಡಿ ಒಂದ್ರಿ. ಆಮೇಲೆ ಒಬ್ಬೊಬ್ರು ಸಿಂಗಲ್ ಇದ್ದವ್ರದ್ದು ಆಗಂಗಿಲ್ಲ. ಅದು ಏನು ಸಮಸ್ಯೆ. ಸಿಂಗಲ್ ಅಂದರೆ ಒಬ್ಬರು ಮನ್ಯಾಗ ಒಬ್ಬರೇ ಇರ್ತಾರೆ. ಒಬ್ಬರು ಮಕ್ಕಳದು ಯಾರು ಇರಂಗಿಲ್ಲ. RC ಕಾರ್ಡ್ ಇರ್ಬೇಕು ಸರ್ ಮತ್ತು ಇವ್ರಿಗೆ ಕೇಳಿಸ್ತಾರೆ ಕುಡಿದವ್ರಿಗೆ. ಹಾಂ ಸರ್ RC ಕಾರ್ಡ್ ಇರ್ಬೇಕು ಸರ್. ಪ್ಲಸ್ ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ಕು ಇವೆಲ್ಲ ಇದ್ರೆ ಕಂಪಲ್ಸರಿ. ಓಕೆ ಸೆಷನ್ ಸರ್ ನಮಸ್ಕಾರ. ನಾನು ಆಹಾರ ಮತ್ತು ನಾಗರಿಕ ಇಲಾಖೆ ಫುಡ್ ಇನ್ಸ್ಪೆಕ್ಟರ್ SP ಬಿರಾದರ್ ಸರ್. ಹಾಂ ಸರ್. ಸರ್ ಟೋಟಲ್ ನಮ್ಮ ಬಿಜಾಪುರ ನಗರದಲ್ಲಿ 71 ನ್ಯಾಯ ಬೆಲೆ ಅಂಗಡಿ ಅದಾವೆ ಸರ್. ಅಂತ್ಯೋದಯ ಯೋಜನೆ ಅಡಿಯಲ್ಲಿ ಪಡಿತರ ಚೀಟಿಗಳ ಸಂಖ್ಯೆ ಟೋಟಲ್ 2,000 ಸರ್. ಆಮೇಲೆ BPL ಕಾರ್ಡ್ 59,034 ಅದಾವೆ ಸರ್. ಆಮೇಲೆ ಈಗ APL ಪಡಿತರ ಚೀಟಿಗಳ ಸಂಖ್ಯೆ 4,267 ಸರ್. ಆಮೇಲೆ ಸರ್ ಜುಲೈ 2023ರಿಂದ ಡಿಸೆಂಬರ್ 2024ವರೆಗೆ DTP ಮೂಲಕ ಪ್ರತಿ ವ್ಯಕ್ತಿಗಳಿಗೆ 170 ರೂಪಾಯಿಯಂತೆ ನಾವು ಪಡಿತರ ಚೀಟಿಯ ಫಲಾನುಭವಿಗೆ 32,55,84,170 ರೂಪಾಯಿ ಜಮಾ ಆಗಿದೆ ಸರ್. ಆಮೇಲೆ ಫೆಬ್ರವರಿ 2025ರಿಂದ NFC ಯೋಜನೆ ಅಡಿಯಲ್ಲಿ ಸರ್ ಪ್ರತಿ ವ್ಯಕ್ತಿಗೆ 5 kg ಹಾಗೂ ಅನ್ನಭಾಗ್ಯ ಯೋಜನೆಯಿಂದ 5 kg ಟೋಟಲ್ 10 kg ನಾವು ಪಡಿತರ ಚೀಟಿ ಫಲಾನುಭವಿಗೆ ಅದು ಕೊಡ್ತಾ ಇದ್ದೇವೆ ಸರ್. 2025ರಿಂದ ಇದು ಕೊಂಡಾಗಿದ್ದೀರಿ. ಡಿವಿಡೆಂಡ್ ಮಾಡಂಗಿಲ್ಲ. ಈಗ ಡೈರೆಕ್ಟ್ ಅಕ್ಕಿನೇ ಕೊಡಾಕ್ತೇವೆ ಸರ್. ಹಾಂ ಸರ್. ಟೋಟಲ್ 10 kg ಕೊಡ್ತೇವೆ ಸರ್. ಆಮೇಲೆ ಈ KYC ಆಗದೇ ಇರುವ ಸಂಖ್ಯೆ 743 ಅದಾವೆ ಸರ್. ಅವ್ರು ಆ್ಯಕ್ಚುಲಿ ಈ KYC ಮಾಡ್ಕೋಬೇಕು ಸರ್. ಅವ್ರು ಕೆಲವೊಬ್ಬರು ವಯಸ್ಸಾದವ್ರು ಇದಾವೆ ಸರ್. ಅವರು ತಂಬಾದ ಆಗ್ತಾ ಇಲ್ಲ ಸರ್. ತಂಬಾದ ಆಗ್ತಿಲ್ಲ. ಅದಕ್ಕೆ ಅವ್ರ ಮನೆಯಲ್ಲಿ ಮತ್ತು ಬೇರೆ ಯಾರ್ಯಾವ ಮಕ್ಕಳು ಯಾರ್ದಾರು ತೊಗೊಂಡು KYC ಮಾಡಿ ಮಾಡಾಕತ್ತೇವೆ ಸರ್. ಇದು ನೀವು ಅವರಿಗೆ ಹೆಂಗೆ ಇದು ಇನ್ಫಾರ್ಮೇಶನ್ ಹೆಂಗೆ ಕೊಡ್ತೀರಿ? 743 ಮಂದಿಗೆ ಈ KYC ಆಗ್ತಾ ಇಲ್ಲ. ಅವರು ಹೌದು ಸರ್. ಅವ್ರ ಮನ್ಯಾಗ ಏನು ನಮ್ಗೆ ಬರ್ಲಾಕತ್ತಿಲ್ಲ. ನಿಮ್ದು ಅದಕ್ಕಿಂತ ಹೆಚ್ಚು ಅವ್ರು ಗೃಹಲಕ್ಷ್ಮಿ ಕಡೆ ಎಲ್ಲರೂ ಒಬ್ಬ ಹೆಚ್ಚೈತಿ. 2,000 ಬರ್ಲಾಕತ್ತಿಲ್ಲ ಅಂತ ಹೇಳಿ ಅವ್ರು ಸುಮ್ಮನೆ ಬಿಡ್ತಾರೆ. ಯಾಕಂದ್ರೆ ಅವ್ರು ಇಲ್ಲಿ ರೇಷನ್ ಕಾರ್ಡೇ ಇದು ಇಲ್ಲ ಅಂದರೆ KYC ಆಗ್ತಾ ಇಲ್ಲ. ಅವ್ರು ಮತ್ತು ಕಣ್ಣಿಂದ ಮತ್ತು ಅವ್ರ ಮನ್ಯಾಗ ಯಾರು ಇದ್ರು ಅವ್ರು ಮಾಡಾಕ್ತಾರೆ. ಇಲ್ಲ ಆಯ್ತು. ಅದು ನೀವು ಅವರಿಗೆ ನಿಮ್ಮ ಇದು ಏನು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಅವರಿಗೆ ಹೇಳ್ತೀರಿ ಅಥವಾ ಪರ್ಸನಲ್ ಆಗಿ ನಿಮ್ಮ ಅಧಿಕಾರಿಗಳು ನಾವು ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ತಿಳ್ಸಾಕತ್ತೇವೆ ಸರ್. ನಮ್ಮ ನ್ಯಾಯಬೆಲೆ ಅಂಗಡಿಯಿಂದ ಅವ್ರ ಕಡೆಯಿಂದ ತಿಳ್ಸಾಕತ್ತೇವೆ ಸರ್. ಪ್ರತಿ ತಿಂಗಳು ಅಕ್ಕಿ ತೊಗೊಳಕ್ಕೆ ಬರ್ತಾರಲ್ಲ ಸರ್. ಆ ಟೈಮ್ನಾಗ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಾಕತ್ತೇವೆ ಸರ್. ನೀವು KYC ಪ್ರತಿ ತಿಂಗಳ ಇದು ತಗೊಳಕ ನ್ಯಾಯಬೆಲೆ ಅಂಗಡಿಗೆ ವಯಸ್ಸಾದವಂತರೂ ಬರಂಗಿಲ್ಲ ಅಲ್ಲ. ಅವ್ರಿಗೆ ಅವಾಗ ನಾವು ಡೈರೆಕ್ಟ್ ಅವ್ರ ಮನೆಗೆ ಹೋಗಿ ಸಪ್ಲೈ ಮಾಡಾಕತ್ತೇವೆ ಸರ್. ಅಂಥವ್ರಿಗೆ ವಯಸ್ಸಾದ ಒಟ್ಟು ನಮ್ಮ ಕಡೆ ಅಂಗಡಿ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವ್ಯಕ್ತಿಗಳಿಗೆ ಸುತ್ತ ಅವ್ರ ಅಂಗಡಿ ಮನೆಗೆ ಹೋಗಿ ಅದನ್ನು ಸಪ್ಲೈ ಮಾಡ್ತೀವಿ. ಇಲ್ಲ ಈ ಕ್ವಶನ್ ಯಾಕೆ ನಾನು ರೈಸ್ ಮಾಡಲಿಲ್ಲ ಅಂದ್ರೆ ಮೊನ್ನೆ ಏನು ಬಾಗಲಕೋಟೆ ಎಲೆಕ್ಷನ್ ಇತ್ತಲ್ರಿ. ಹೌದು ಸರ್. ಸ್ವತಃ ಗ್ಯಾರಂಟಿ ಕಮಿಟಿ ನಮ್ಮ ಸಮಿತಿಗಳಿಗೆ ಅಲ್ಲಿ ಹಾಕಿದ್ವು. ಹೌದು ಸರ್. ಸಲುವಾಗಿ ನಾವು ಮನೆಗೆ ಹೋಗಿವಿ. ಹೌದು ಸರ್. ಇಲ್ಲಿ ಪರಿಸ್ಥಿತಿ ನಾವು ಹೋಗಿಲ್ಲ. ನಾವು ಹೋಗ್ತೀವಿ ಮುಂದೆ. ಹಾಂ ಸರ್. ಮನೆಗೆ ಭೇಟಿ ಮಾಡಿದಾಗ ಹಿಂಗೆ ವಯಸ್ಸಾದವರು ಮುಖ್ಯಸ್ಥರು ಇರ್ತಾರೆ ಅವ್ರ ಮನೆಗೆ. ಹೌದು ಸರ್. ಅವರು ಹೆಡ್ ಆಫ್ ದ ಫ್ಯಾಮಿಲಿ ಇರೋದ್ರಿಂದ ಅವ್ರ ಹೆಸರ ಮೇಲೆ ಫಸ್ಟ್ ಇರ್ತಿದ್ರು. ಹೌದು ಸರ್. ವಯಸ್ಸಾಗಿರೋದ್ರಿಂದ ಅವ್ರು ಅಲ್ಲಿ ಹೋಗಂಗಿಲ್ಲ. ಅವ್ರು KYC ಇರಂಗಿಲ್ಲ, ಏನಿಲ್ಲ. ಏನ್ರಿ ಅಮ್ಮ 2,000 ರೂಪಾಯಿ ನೀವು ಬರ್ತಾ ಇದೆ ಅಂತೇಳಿ ನಾವು ಇದ್ರೊಳಗೆ ಗೃಹಲಕ್ಷ್ಮಿ ಒಳಗೆ ಕೇಳಿದ್ಮೇಲೆ ಏನ್ರಿ ಅಣ್ಣ ನಮ್ಗೆ 3 ತಿಂಗಳು 6 ತಿಂಗಳಿಂದ ಬಂದ್ ಆಗ್ಯದ ಅಂತ ಹೇಳ್ತಾರೆ ಅವ್ರು. ಯಾಕಂತಂದ್ರೆ ಮೇನ್ ಮಿಸ್ಟೇಕ್ ಇಲ್ಲ ಐತೆ ಅವ್ರು. ನಿಮ್ಮದು ಇದು ರೇಷನ್ ಕಾರ್ಡ್ ಚಾಲು ಇದ್ರೇ ಅವ್ರ ಮುಂದೆ ಗೃಹಲಕ್ಷ್ಮಿಗೆ ಎಲಿಜಿಬಲ್ ಆಗ್ತಾರೆ. ಅದು 743 ಅಂದ್ರೆ ಭಾಳ ಉಳಿಸಿರಿ ನೀವು. ಸರ್ ಟೋಟಲ್ ಬಿಜಾಪುರ ನಗರ ಸರ್. ಅದು ಬಿಜಾಪುರ ನಗರದಾಗ 743 ಅಂದ್ರೆ ಭಾಳ ಅವ್ರ ತಂಬನೇ ತಗೋತಾ ಇಲ್ಲ ಸರ್. ಏನು ಮೇನ್ ವ್ಯಕ್ತಿ ಇರ್ತಾರಲ್ಲ ಸರ್ ಅವ್ರ ತಂಬನ ಆಕ್ಟಿವ್ ಆಗಲ್ಲ ಸರ್. ಈಗ ನೆಕ್ಸ್ಟ್ ಇದು ಇಂಪ್ರೂವ್ ಆಮೇಲೆ ನಾವು ಏನು ವಿಚಾರ ಮಾಡ್ತೀವಿ ಸರ್, ಕಣ್ಣಿನಿಂದ ಕೆಲವೊಬ್ಬರಿಗೆ ಕಣ್ಣಿನಿಂದ
ಇದು ಮಾಡಕತ್ತೇವೆ ಸರ್ KYC ಮಾಡಿ. ಇವ್ರದ್ದು 743 ಮಂದಿದು ಏನ್ ಫಲಾನುಭವಿಗಳು ಅದಾರ ಇವರು, ಹಾಂ ಸರ್ ಇವ್ರದ್ದು ವಿವರ ನಿಮ್ ಕಡೆ ಐತಿ? ಐತೆ ಸರ್. ನಂಬರ್ ಏನು ಸರ್ ಅವ್ರದ್ದು ನಮ್ಮ ರೇಷನ್ ಶಾಪ್ನಾಗ ಅವ್ರ ಡೀಟೇಲ್ಸ್ ಸಿಗ್ತದೆ ಸರ್. ಇದು 743 ಮಂದಿದು ನೆಕ್ಸ್ಟ್ ಮೀಟಿಂಗ್ ಒಳಗೆ ನೀವು ನಮ್ಗೆ ಇದು ಯಾದಿ Yes, sir. ವಿವರ ಕೊಡಬೇಕು ಒಂದು Yes, sir. ವಿತ್ ಡೀಟೇಲ್ ಜೊತೆ ಎಸ್ ಸರ್. ನೀವು ಇದಕ್ಕೆ ಪ್ರಯತ್ನ ಮಾಡ್ರಿ. ಹಾಂ ಸರ್. ನಮ್ಮ ಸಮಿತಿ ಕಡೆಯಿಂದಲೂ ಇದು ಅಪ್ರೋಚ್ ಮಾಡಕ್ ಹೇಳ್ತೀವಿ. Yes, sir. ಈ KYC Yes. ಆಮೇಲೆ ಅದು ಈಗ ಆಯ್ತು, ಅವರು ಕಣ್ ಕಾಣಿಸ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನೈತಿ? ಅದು ಕಾಣಂಗಿಲ್ಲ, ನಡಿಲ್ಲ, ಬರಂಗಿಲ್ಲ, ವಯಸ್ಸು ಅವ್ರ ಮನೆಯವ್ರು ಯಾರಿದ್ರೆ ಕರೆದು ಇದು ಮಾಡಾಕತ್ತೇವೆ ಸರ್, ಕೊಡಾಕತ್ತೇವೆ. ಇಲ್ಲ ಅವ್ರು ಯಾರು ಬರ್ತಾ ಇಲ್ಲ ಅಂದ್ರೆ ನಾವು ಸೀದಾ ಅವ್ರ ಮನೆಗೆ ಹೋಗಿ ಬೇರೆಯವ್ರಿಗೆ ತಗೋಬೋದಲ್ಲ. ಬೇರೆ ಅದೇ ಅವ್ರ ಮನ್ಯಾಗ ಯಾರಿದ್ರು ಕೊಡ್ಬೋದು ಈಗ ಸರ್. ಮುಖ್ಯಸ್ಥ ಅದಾರ ಅವರು, ಅವ್ರಿಗೆ ಕಣ್ ಕಾಣಂಗಿಲ್ಲ, ಅವ್ರ ಹೆಂಡತಿ ಅದಾರ, ಅವ್ರಿಗೆ ಕಂಟಿನ್ಯೂ ಮಾಡ್ಬೋದು. ನಾವು ಸಪ್ಲೈ ಕೊಡ್ತೇವೆ ಸರ್, ಕೊಡ್ಲಕ್ ಬರ್ತದ? ಕೊಡಕ್ಕೆ ಬರ್ತದೆ ಸರ್. ಹಂಗೆ ಐತೆ ಸರ್ ಆಪ್ಷನ್. ಸ್ವಲ್ಪ ನಿಮ್ದು ಇಂಪಾರ್ಟೆಂಟ್ ಐತಿ, ಹೌದು ಸರ್. ಯಾಕಂದ್ರೆ ಪಂಚ ಗ್ಯಾರಂಟಿ ಒಳಗೆ ಹೌದು ಸರ್. ನಿಮ್ದಿಂದೆ ಎಲ್ಲ ಲಿಂಕ್ ಅದಾವ್ರಿ. ಹೌದು ಸರ್. ಎಸ್ ನೀವು ಫಸ್ಟ್ 100% ಪ್ರಿಪೇರ್ ಇದ್ರೆ ನಮಗೆ ಗೃಹಲಕ್ಷ್ಮಿ ಅವರೆಲ್ಲ ಈಸಿಯಾಗಿ ಹೋಗ್ಬಿಡ್ತಾವ. ಎಸ್ ಸರ್. ನೀವು ಸರಿಯಾಗಿ ಇಲ್ಲಿ ನಿಮ್ಮ ಉಳಿಸ್ಬಿಟ್ರೆ ನೀವು 743 ಮಂದಿನೇ ನಮಗೆ ಏನಾಗ್ತದೆ ಸಿಟಿ ಒಳಗೆ. ಹೌದು ಸರ್. ಇವರು ಸರ್ಕಾರ ನಮಗೆ ಹಿಂಗೀಗ ಮೊದಲು ಕೊಡ್ಲಾಕತ್ತಿದ್ದ ಅಕ್ಕಿ ಈಗ ಬಂದ್ ಮಾಡಿ ಅನಂತರ ಅವರು ಅವ್ರಿಗೆ ಮಿಸ್ಟೇಕ್ ಹೇಳಂಗಿಲ್ಲ. ಅವರು ಅವ್ರ ಜನರಿಗೆ ಗೊತ್ತಿರಂಗಿಲ್ಲ. ಅದು ತಿಳಿಸೋ ಜವಾಬ್ದಾರಿ ನಮ್ದು. ಎಸ್ ಸರ್. ಅದರ ಸಲುವಾಗಿ ಇದ್ರ ಮೇಲೆ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಬೇಕು. ಒಂದು ಎಸ್ ಸರ್. ನೆಕ್ಸ್ಟ್ ಬರುವಾಗ ಇದು 743 ಮಂದಿದು ಲಿಸ್ಟ್ ತಗೊಂಡ್ಬರ್ಬೇಕು. ಎಸ್ ಸರ್. ಮುಂದೆ ಸರ್ ಒಂದೇ ಮಾಳ ಹೆಸರು ಇರ್ತಾವಲ್ಲ ಸರ್, ಹಾಂ ಸರ್. ಅವ್ರ ಹೆಸರು ಆಗ್ಬೋದು ಸರ್. ಏನು ಸರ್? ಅವ್ರ ಫ್ಯಾಮಿಲಿ ಒಳಗೆ ಯಾರು ಏಕ ವ್ಯಕ್ತಿ ಏಕ ಕುಟುಂಬ ಏಕ ವ್ಯಕ್ತಿ ಇರ್ತಾರ, ಅವ್ರಿಗೆ ರೇಷನ್ ಕಾರ್ಡ್ ಮಾಡಕ್ ಬರಂಗಿಲ್ಲ, ಬರ್ತದ. ಬರ್ತದೆ ಸರ್, ಮಾಡ್ಬೋದು ಸರ್. ಹಾ, ಅದು ಯಾಕಂದ್ರೆ ಏನಾಗಿರ್ತದ್ರಿ, ಗಂಡ ಸತ್ತಿರ್ತಾನ, ಹೌದು ಸರ್. ಮಕ್ಕಳು ಬಿಟ್ಟು ಹೋಗಿರ್ತಾರ, ಮಾಡ್ಬೋದು ಸರ್. ಒಬ್ಬರೇ ಉಳಿದಿರ್ತಾರ ಅವ್ರ ಮನ್ಯಾಗ, ಹೌದು ಸರ್. ಹುಡುಗರು ಇರ್ತಾರ ಭಾಳ, ಮಾಡ್ಬೋದು ಸರ್. ಅಂಥವ್ರು ಮಾಡ್ಬೋದೇನು? ಮಾಡ್ಬೋದು ಸರ್. ಅದು ಈಗ ನಮ್ದು ಮಾರ್ಚ್ 31 ಗಂಟೆಗೆ ಸರ್. ಅದು ನೆಕ್ಸ್ಟ್ 1ನೇ ತಾರೀಕಿನಿಂದ ನಾವು ಸಾಫ್ಟ್ವೇರ್ ಎಲ್ಲ ಕೊಟ್ಟಿಲ್ಲ ಅಲ್ಲಿ ಬಾಗಲಕೋಟೆ ಚುನಾವಣೆ ಒಳಗೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ರೀ. ಹೌದು ಸರ್. ಮನೆ ಸರ್ ಇನ್ನೊಂದು ಸರ್ ಟೋಟಲ್ ನಾವು ಈಗ LPG ಇದೇನು ಆಟೋಗಳಿಗೆ ಮತ್ತು ಇದಕ್ಕೆ ಗ್ಯಾಸ್ ಏನು ತುಂಬಿಲ್ಲ ಸರ್, ಅದು ಟೋಟಲ್ 41 ಕೇಸ್ ಮಾಡ್ಯಾವ ಸರ್. ಈಗ ಆಲ್ರೆಡಿ 41 ಕೇಸ್ ಆಗ್ಯಾವ ಸರ್. ಅದು ತಮಗೆ ಕೊಟ್ಟಿಲ್ಲ ಸರ್. ಅದು ಸ್ವಲ್ಪ ಗ್ಯಾಸಿನ ಸಮಸ್ಯೆ ಭಾಳ ಐತಿ. ಅದೇ ಅದು ಸಂಬಂಧ ಸಂಬಂಧ. ಬೇಜಾರಾಗ್ಯಾರ. ಹಾಂ ಸರ್. ಸ್ವಲ್ಪ ಇಲ್ಲಿಗಲ್ ಏನೈತಿ, ಹಾಂ ಸರ್. ಇಲ್ಲಿಗಲ್ ಗ್ಯಾಸಿಂದು ಸ್ವಲ್ಪ ನೀವೆಲ್ಲ ನಿಗಾ ವಹಿಸ್ಬೇಕು. ಯಾಕಂದ್ರೆ ಅವರು ಪ್ರತಿಯೊಬ್ಬರಿಗೆ ಯಾರು ಗ್ಯಾಸ್ ತೊಗೊತಾರಲ್ರಿ, OTP ಕೊಟ್ಟರೆ ಸ್ವಲ್ಪ ಅನುಕೂಲ ಆಗ್ತದೆ ಸರ್. ಅವ್ರಿಗೆ ಕಂಪ್ನಿಯವರು OTP ಇಲ್ಲಾರೆ ಗ್ಯಾಸ್ ಕೊಡಕತ್ತಿಲ್ಲ. ಅದು ಇರ್ಲಿ, ಅದು ನಾವು ಸರ್ಕಾರದ ಜೊತೆ ಎಲ್ಲ ಹೋಗ್ಬೇಕಾಗ್ತೈತಿ. ಸಾರ್ವಜನಿಕರು ಹೊಂಟಾರ, ಆದ್ರೆ ಎಲ್ಲಿ ಹೋಗ್ತಾ ಎಲ್ಲಿ ನೀವು ಬೇರೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಒಳಗೆ ತಪ್ಪಿಸಿದ್ರೆ ಅವ್ರಿಗೆ ಸರಿಯಾಗಿ ಮುಡ್ತೈತಿ. ಅದು ಸ್ವಲ್ಪ ನೀವೆಲ್ಲ ಇನ್ಸ್ಪೆಕ್ಟರ್ ಯಾರು ಅಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸಬೇಕು. ಯಾಕಂದ್ರೆ ಇದು ಒಂದು ತಿಂಗಳು 2 ತಿಂಗಳು ಅದು ಯುದ್ಧ ಬಂದಾಯ್ತಂದ್ರೆ ಅದು ಸರಿ ಅಕ್ಕಿ ಕೊಡ್ಲಾತಾರ ಇವ್ರು. ಕರಿ ಫುಲ್ ಕರಿ ಅಕ್ಕಿ ಅವ್ರ ಅಕ್ಕಿನ ಸರಿ ಇಲ್ರಿ. ಅಲ್ಲಿ ಎಲ್ಲಿ ರೇಷನ್ ಅಂಗಡಿ ಕೊಡ್ತಾರಲ್ಲ ಅವರು, ಅಕ್ಕಿನ ಸರಿ ಇಲ್ಲ. ಕೇಳೋಣ ನಮ್ಗೆ ಫುಲ್ ಅದು ಹೆಂಗ್ ಬರ್ತಾ ಹಂಗೆ ಕೊಡ್ತಾವ್ರು. ಏನು ಪೂರಾ ಕರಿ ಮೊಟ್ಟ ಬರೋದು ಅದು ತಿನ್ನಾಕು ಬರೋದು. ಅದಕ್ಕೊಂದು ಕೆಲಸ ಮಾಡು, ನಾವು ಫೋಟೋ ಇದೆಯಲ್ಲ, ಆಯ್ತಲ್ಲ, ಆ ಫೋಟೋ ಒಂದು ಇದು ಒಂದು ಫೋಟೋ ತೆಗಿಸಿ ಪ್ರಿಂಟ್ ಅದು ಮುಂದೆ ಕೊಡ್ರಿ. ಇವರಿಗೆ ಅದ್ರ ಇದು ಕೊಡೋಣ. ಮತ್ತೆ ಸರಿಯಾಗಿ ಕಾಟಾನು ಕೊಡಂಗ್ರಿ ಅವರು. ಈಗ ಟಿಕೆಟ್ ಇದು ಬರ್ತದೆ ಹಾಂ ರೀ. ಮಾತಾಡಿ ಕನ್ಫರ್ಮ್ ಮಾಡ್ತೀವಿ. ಕನ್ಫರ್ಮ್ ಮಾಡ್ರಿ. ಮತ್ತೆ ವಿಸಿಟ್ ಮಾಡ್ತಿರಲ್ಲ ಅಲ್ಲಿ ಇದು ನ್ಯಾಯಬೆಲೆ ಅಂಗಡಿಗಳು ಅವ್ರ ಮ್ಯಾಗ ಬಿಟ್ಟಿರ್ತೀವಿ. ಅವ್ರ ತಾಲೂಕು ಅವ್ರವ್ರ ಫುಡ್ ಇನ್ಸ್ಪೆಕ್ಟರ್ ಮತ್ತು ಮತ್ತೆ ಅದು ಅಕ್ಕಿ ಚೇಂಜ್ ಮಾಡ್ತಾರೆ ನೋಡ್ರಿ ಅವರು. ನಾವು ಸರ್ಕಾರ ಕೊಟ್ಟಿದ್ದ ಅಕ್ಕಿ ಬಿಟ್ಟು ಬೇರೆ ತಮ್ದು ಏನಾರೇ ಹಾಕಿ ಸ್ವಲ್ಪ ಗಮನ ಕೊಡ್ರಿ. ಮೂಲಿಮನೆ ಅಂತೇಳಿ ಸಿಕ್ಕಿ ಸಬ್ ಡಿವಿಷನ್ 1 ನಂಬರ್ 7 ಸರ್. ಅಲ್ಲಿ ಅಕ್ಬರ್ ಭಾಷಾಪುರಿ ಅಂತೇಳಿ 2 ನಂಬರ್ ಸರ್. ಬಿಜಾಪುರ ನಗರ ಮಹಾನಗರ ಪಾಲಿಕೆ ವ್ಯಾಪ್ತಿ 2 ಉಪವಿಭಾಗ ಬರ್ತವೆ ಸರ್. ಆ 2 ಕೂಡದೆ ಎಕ್ಸ್ಪ್ಲೇನ್ ಮಾಡಿ ಸರ್. ಬಿಜಾಪುರ ಸಿಟಿ ಸರ್. ಮಾರ್ಚ್ ತಿಂಗಳಲ್ಲಿ ಸರ್ ಟೋಟಲಿ ಬಿಜಾಪುರ ಸಿಟಿಯಲ್ಲಿ ಗೃಹ ಬಳಕೆದಾರರು 1,18,644 ಜನ ಸರ್ ಮನೆಗಳು ನಮ್ಮ 6 ನಂಬರ್ ತೊಗೊಂಡವ್ರು ಸರ್. ಅದರಾಗ ಗೃಹ ಜ್ಯೋತಿ ಒಳಗೆ ನೋಂದಣಿ ಮಾಡ್ಕೊಂಡವರು 1,13,993 ಸರ್. ಅಂದ್ರೆ 96.8% ಅರ್ಜಿ ಸಕ್ಸಸ್ ಆಗಿದೆ ಸರ್ ನಮ್ಮ ಗ್ರಾಹಕರು. ಅನ್ನದಾರ ಉಳಿದವ್ರೆಲ್ಲ ಮೋರ್ ದನ್ 200 ಯೂನಿಟ್ ಯೂಸ್ ಮಾಡೋ ಗ್ರಾಹಕರು ಸರ್. ಆ ಡಿಫ್ರೆನ್ಸ್ ಏನದ ಸರ್. 1,07,666. ಹಾಂ, ಇದು ಫಲಾನುಭವಿ ಇದು ಅದಾವ್ರು ಸರ್. ಬೆನಿಫಿಟ್ ತಗೊಂಡವ್ರು ಅರ್ಜಿ ಹಾಕಿದವರು 1,13,993 ಸರ್. ಬಟ್ ಬಳಕೆ ಮಾಡ್ಕೊಂಡವ್ರು ಅದನ್ನ ಯೂಸ್ ಮಾಡ್ಕೊಂಡವ್ರು 1,07,566. ಯಾಕಂದ್ರೆ ಅವ್ರು ಅರ್ಜಿ ಹಾಕಿರ್ತಾರೆ ಸರ್. ಆ ಪರ್ಟಿಕ್ಯುಲರ್ ಮಂತ್ನಲ್ಲಿ 200 ಯೂನಿಟ್ ಕ್ರಾಸ್ ಮಾಡೋದ್ರಿಂದ ಆ ಬೆನಿಫಿಟ್ ಅವ್ರಿಗೆ ಸಿಗಲ್ಲ. ಅದು ಸರ್. ಅದು ಟೋಟಲ್ 94.36% ಜನ ಬಿಜಾಪುರ ನಗರದಲ್ಲಿ ಈ ಸರ್ಕಾರದ ಯೋಜನೆಯನ್ನ ಬಳಕೆ ಮಾಡ್ಕೊಂಡು
ಅಂದರೆ 1,07,566 ಗ್ರಾಹಕರ ಮನೆಗಳು ಸರ್ಕಾರದ ಯೋಜನೆಯನ್ನು ಮಾರ್ಚ್ ತಿಂಗಳಲ್ಲಿ ಬೆನಿಫಿಟ್ ಮಾಡ್ತಾರೆ. ಟೋಟಲಿ 6.31 63,01,00,000 ಯೂನಿಟ್ ನಾವು ಸರ್ಕಾರದಿಂದ ಅವರಿಗೆ ಕೊಟ್ಟಿದೆ ಸರ್. ಅದಕ್ಕೆ 6,13,00,000 ರೂಪಾಯಿ ಬರೀ ಮಾರ್ಚ್ ಒಂದೇ ತಿಂಗಳು ಸರ್ಕಾರದ ಅನುದಾನ ಈ ಗ್ರಾಹಕ ಸಾರ್ವಜನಿಕರಿಗಾಗಿ ವ್ಯಯ ಮಾಡಿದೆ ಸರ್. ಈಗ 94% ಈ ಮಂತಿಂದ ಹೌದು ಸರ್. ಮತ್ತು ಮೊದಲದು ನವೆಂಬರ್ದೊಳಗೆ ಅದು 98% ಆಗಿದೆ. ಅಂದ್ರೆ ಈ ತಿಂಗಳು ಯಾಕೆ 98 ಆಗೈತಿ? ಬೇಸಿಗೆ ಯಾಕೆ ಹಂಗೆ ಬರ್ತದಂದ್ರೆ ಸರ್ 180 ಯೂನಿಟ್ ಅದು ಯೂಸ್ ಮಾಡೋರು ಈ ತಿಂಗಳು AC ಫ್ಯಾನ್ ಎಲ್ಲ ಜಾಸ್ತಿ ಮಾಡ್ತಾರೆ ಸರ್. 200 ಯೂನಿಟ್ ಕ್ರಾಸ್ ಆಗಿಬಿಡ್ತಾರೆ ಪರ್ ಸಮ್ಮರ್ದೊಳಗೆ ಸರ್. ಈ ಗ್ರಾಹಕರ ಜರ್ಕೋಗುತ್ತೆ ಸರ್. ಚಳಿಗಾಲದಲ್ಲಿ 97% 98 ಬಂದ ನೋಡಿ ಸರ್ ಮ್ಯಾಕ್ಸಿಮಮ್. ಆಗಸ್ಟ್ನೊಳಗೆ ಮತ್ತು ಅಕ್ಟೋಬರ್ದಲ್ಲಿ ಚಳಿಗಾಲ ಇರ್ತದೆ ಸರ್. ಅದು ಹೆಚ್ಚು ಬಳಕೆ ಆಗಿರಲ್ಲ ಸರ್. 98% ಆಗಲ ಕಾರಣ 200 ಯೂನಿಟ್ ಒಳಗೆ ಬಂದಿತ್ತು. ಈ ಗ್ರಾಹಕರಿದ್ರು ನಾವೆಲ್ಲ 200 ಯೂನಿಟ್ ಒಳಗಿದ್ದವರಿಗೆ ಅದು ಫಲಾನುಭವಿ ಮಾಡ್ಕೊಂಡೇವೆ ಸರ್. ಈಗ ಹೊಸದಾಗ ಆರ ನಂಬರ್ ತೊಗೊಳ್ಳಿ, ತಮ್ಗೆ ಕೇಳ್ಬೋದು ಯಾರು ಹೊಸ ಆರ ನಂಬರ್ ತೊಗೋತಾರೆ ಅವ್ರಿಗೆ ನಾವು ಎವರೇಜ್ ತೆಗಿಯಂಗಿಲ್ಲ ಸರ್. ಈಗ ಸರಾಸರಿ 12 ತಿಂಗಳು ತೆಗೆದು ಪರ್ ಮಂತ್ 1,200 ಆಗ್ತಿತ್ತು ಅಂದ್ರೆ 1,200 ಅವನಿಗೆ ಅರ್ರ ಅಂದ್ರೆ ಅಷ್ಟಕ್ಕೆ ಅವ್ರಿಗೆ ಸೀಮಿತ ಆಗ್ತಿದೆ ಸರ್. 150 ದಾಟಿ 160 ಸುಟ್ಟಂದ್ರೆ 10 ಯೂನಿಟಿಗೆ ಮಾತ್ರ ಬಿಲ್ ಬರ್ತಿತ್ತು ಸರ್. 150 ಸರ್ಕಾರ ಬರ್ತಿತ್ತು, 10 ಯೂನಿಟ್ ಅವ್ರಿಗೆ ಬರ್ತಿತ್ತು. 199 ಆಗುವವರೆಗೂ ಆ ಫೆಸಿಲಿಟಿ ಸರ್. 200 ದಾಟ ತಕ್ಷಣ ಎಲ್ಲ ಬಿಲ್ಲು ಗ್ರಾಹಕ ಕಟ್ಟಬೇಕಾಗ್ತಿತ್ತು. ಬಟ್ ಹೊಸ ನಂಬರ್ ತೊಗೊಂಡವರಿಗೆ ನಾವು ಕಾಮನ್ ಆಗಿ ಜನರಲ್ ಆಗಿ 58 ಯೂನಿಟ್ ಅಷ್ಟೇ. ಅವ್ರು ಎಷ್ಟೇ ಯೂಸ್ ಮಾಡಲ್ಲ ಅಂದ್ರೆ ಸರಾಸರಿ ತೊಗೊಳಕ್ ಅವಕಾಶ ಇಲ್ಲ ಸರ್. ಹೊಸ ಗ್ರಾಹಕ 1 ವರ್ಷ ಆಗಿರಲ್ಲ ಸರ್. ಅದಕ್ಕೆ 58 ಯೂನಿಟ್ ಕೊಟ್ಟು ಬಿಡ್ತಾರೆ ಸರ್ ಸ್ಟಾರ್ಟಿಂಗ್ ನಾವು. ಅವ್ರು 200 ಯೂನಿಟ್ ಸುಡ್ತಿದ್ರು 199 ಗೌರ್ಮೆಂಟ್ ಕಟ್ಟಬೇಕು ಸರ್. 200 ಕ್ರಾಸ್ ಆಯ್ತು ಒಟ್ಟು ಕಟ್ಬೇಕು ಸರ್. ಒಂದು ಪ್ರಶ್ನೆ ಐತಿ ಇವರಿಗೆ. ಬಿಲ್ ಎಷ್ಟಾಗ್ತದ ಸರಾಸರಿ ಮೊತ್ತಕ್ಕಿಂತ ಹೆಚ್ಚು ಹಚ್ಚಾಗತ್ತಾರ. ಅವ್ರು ಯೂನಿಟ್ ಬಿಟ್ಟು ಬೇರೆ ಯೂನಿಟ್ ಹೆಚ್ಚಿ ಕೆಲವೊಂದು ಕಡೆ ಉದಾಹರಣೆ ಮುಂದಿನ ಸಲ ನಿಮ್ಗೆ ಕೊಡ್ತೀನಿ. ಈಗ ಸರಾಸರಿ ಬಿಲ್ಗಿಂತ 1 ಯೂನಿಟ್ ಹೆಚ್ಚಿಗೆ ಮಾಡಿದ್ರೆ ಅವ್ನು ಪೂರ್ಣ ರೊಕ್ಕ ತುಂಬಬೇಕಾಗ್ತದ ಮನೆಯವರಿಗೆ. ಇಲ್ಲ ಹಂಗಾಗೋದಿಲ್ಲ. ಆಗತ್ತದ. ನೆಕ್ಸ್ಟ್ ಬಿಲ್ದಾಗ ಏನ್ ಮಾಡಾಕತ್ತೀರಿ, ನಿಮ್ದು ಹೆಚ್ಚಿಗೆ ರೊಕ್ಕ ತಗೊಂಡಿವಿ ಅಂತೇಳಿ ಮತ್ತೊಮ್ಮೆ ಅದನ್ನ ಕಡಿಮೆ ತಗೋತಾರೆ. ಈಗ ಬಿಲ್ ನೀವು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. 100 ಸರ್ ಹೇಳಿದೆ ನಾ 199 ಆಗೋವರೆಗೂ ಫಾರ್ ಎಕ್ಸಾಂಪಲ್ 1 ಯೂನಿಟ್ ಹೆಚ್ಚಾದ್ರೂ ಈ ಬಿಲ್ದಾಗ 100 ರೂಪಾಯಿ ಬಿಲ್ದಾಗ ಕಡಿಮೆ ಬಂದಾಗ ನಿಮ್ದು ಲಾಸ್ಟ್ ಟೈಮ್ 100 ರೂಪಾಯಿ ಹೆಚ್ಚು ತಗೊಂಡಿವಿ ಅಂತೇಳಿ ಸರಾಸರಿ ಇದು ಮಾಡಿ ಕಟ್ ಮಾಡಿ ಮುಂದಿನ ಬಿಲ್ದಾಗ ತುಂಬಿಕೊಳ್ಳಾಗತ್ತೀರಿ. ಅದು ಹೆಚ್ಚಾಗಿ ತಗೊಳಕತ್ತೀರಿ ಅಂತ ಸಾರ್ವಜನಿಕರಿಗೆ ಅದು ಹೇಳಿದ್ರೆ ಟೆಕ್ನಿಕಲಿ ಮೀಟರಲ್ಲಿ ಒಂದೊಂದ್ಸಲ ಜಂಪ್ ಆಗಿ ಹೆಚ್ಚು ಕಡಿಮೆ ಒಬ್ಬರದಲ್ಲ, ಸಾಕಷ್ಟು ಜನರು ಜಂಪ್ ಆಗೋಣ ಅವರಿಗೆ ಅಲ್ಲಿ ಇದು ಪೆಟ್ ಕೊಡಾಗತ್ತದ. ನೀವೇನು ಸರ್ಕಾರದ ಸವಲತ್ತು ಕೊಡಾಗತ್ತಲ್ಲ, ಜಂಪ್ ಆದ್ರೆ ಅವನಿಗೆ ಪೆಟ್ ಕೊಡಾಗತ್ತದ. ಅಲ್ಲಿ ಕೋಡೆ ರೊಕ್ಕ ತುಂಬಬೇಕಾಗ್ತದ ಫಲಾನುಭವಿ. 50 ಯೂನಿಟ್ ಅವನು ಸುಡಾಗತ್ತಾನ. ಬಡ್ಡಿ ಹೆಚ್ಚಾಗತ್ತೀರಿ. ಬಡ್ಡಿ ದಂಡ ಯಾಕೆ ದಂಡದ ಅವಶ್ಯಕತೆ ಇಲ್ಲ. ಒಂದ್ ಕೆಲಸ ಬಡ್ಡಿ ಹಚ್ಚ್ರಿ. ಹೋದ್ ಸಲ ತುಂಬಿಲ್ಲ ಬಡ್ಡಿ ಬರ್ತದ. ದಂಡ ಏನು ಬಡ್ಡಿ ಬಿಲೆ ಬರುದಿಲ್ಲ. ನಿಮ್ಗೆ ಬಡ್ಡಿ ಕೊಟ್ಟು ಪ್ರಶ್ನೆ ಬರುದಿಲ್ಲ. ದಂಡ ಇದ್ದಿದ್ದು ಕೊಡ್ತೀನಿ ನಿಮಗೆ. ಬಡ್ಡಿ ಬರ್ತದ, ದಂಡನು ಬರ್ತದ್ರಿ ಅಂತ ಸಾಕಷ್ಟು ಬಿಲ್ಗಳು ಕರೆಕ್ಟ್ ಮಾಡಿ ಮುಂದಿನ ಮೀಟಿಂಗ್ ನಾಗ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಅದರಿಂದ ಸರ್ಕಾರಿ ಹೆಸರು ಸ್ವಲ್ಪ ಇದು ಆಗ್ತದೆ. ನಿಮ್ಮ ಈ ಸಭೆಗೆ ಮಂಡಿಸಿ ನಮ್ಮ ಕಡೆಯಿಂದ ನಾವು ಯಾಕಂತ ಹೇಳಿದ್ರೆ ಅದರಿಂದ ಸರ್ಕಾರದ ಹೆಸರು ಸ್ವಲ್ಪ ಇದು ಮೆಸೇಜ್ ಹೋಗತ್ತದ. ಹೆಚ್ಚಿಗೆ ಬಿಲ್ ಕಟ್ಟಾಗತ್ತಿ ಅಂತ ಹೇಳಿ ಅವ್ರಿಗೆ ಸರ್ಕಾರ ಸವಲತ್ತು ಕೊಟ್ಟರು ಕೂಡ ಅವ್ರ ಬಿಲ್ ತುಂಬಾಕತ್ತಾರ. ಜೊತೆಗೆ ದಂಡ ತುಂಬಾಕತ್ತಾರ. ಹೆಚ್ಚಿಗೆ ಯೂನಿಟ್ ಆಗಿ ದಂಡ ಯಾಕ್ರಿ? ಬಡ್ಡಿ ತುಂಬಿಲಿಲ್ಲ ಅಂದ್ರೆ ಹೌದು, ಲಾಸ್ಟ್ ಟೈಮ್ ತುಂಬಿಲ್ಲ ಅಂದ್ರೆ ಬಡ್ಡಿ ಹಾಕ್ಬೋದು. ದಂಡ ಏನಾದ್ರು ಬರಕ ಸರ್ ಬಿಲ್ಲೇ ಬರುದಿಲ್ಲ. ಅವ್ರು ಎದು ಏನ್ ಹೇಳ್ತಾರೆ ನನಗೆ ಅರ್ಥ ಆಗ್ತದೆ. ಬಿಲ್ಲೇ ಬರುದಿಲ್ಲ. ಜನರಲ್ ಬ್ಯಾಂಕ್ ಸರ್ ಒಂದು ಯಾವ್ದಾರ 199 ಯೂನಿಟ್ ಆಯ್ತು. ಅದನ್ನು ನೀವು ಹೆಚ್ಚಿಗೆ ತಗೊಳಕತ್ತೀರಿ, ಅದಕ್ಕೆ ದಂಡ ಹಾಕ್ಲಾಕತ್ತೀರಿ. 57,94,852 ಇಲ್ಲಿವರೆಗೆ ಪ್ರಯಾಣಿಕರು ಇದು ಯಾವ ವ್ಯಾಪ್ತಿ ಒಳಗದು? 26 ಇದು ಟೋಟಲ್ ಏನು ಇಲ್ಲ ಮಂತ್ ವೈಸ್ ಸರ್. ಮಂತ್ ವೈಸ್ ಇರಲಿ. ಸಿಟಿ ಸರ್. ಸಿಟಿ ಒಳಗೆ ಸಿಟಿ ಇದು ಬರೀ ಸಿಟಿ ಬಸ್ ಅಷ್ಟೇ. ಹಾಂ ಸರ್. ಸಿಟಿ ಬಸ್ಸಿಂದ ಅಷ್ಟೇ. ಹಾಂ ಅಷ್ಟೇ ಸರ್. ಏನು ನಮ್ಮ ಸಿಟಿದಿಂದ ಹೊರಗೋಗುವಂಥ ಬಸ್ಗಳು. ಹಾಂ ಸರ್. ಇಲ್ಲಿ ಸಿಟಿ ಒಳಗೆ ಅಡ್ಡಾಡುವಂಥವ್ರು ಏನದು ಸಿಟಿ ಬಸ್ ಸರ್. ಸಿಟಿ ಬಸ್ಸಿಂದ ಲೆಕ್ಕ ಇತ್ತು. ಹಾಂ ಸಿಟಿ ಬಸ್ ಇಲ್ಲ. ಅದಕ್ಕೆ ಹೇಳೋದಕ್ಕೆ ಸಿಟಿ ಬಸ್ಸಿನ ಲೆಕ್ಕ ಸರ್. ನಮಗೆ ಸಿಟಿ ಬಸ್ ಅಷ್ಟೇ ಬರ್ತದೆ. ಸಿಟಿ ಬಸ್ ಅದ. ಸಿಟಿ ಬಸ್ಸಿಂದ ಹೇಳಿ. ಹಾಂ ಸರ್. ಹಾಂ ಸರ್. ಅವಾಗ ಎಷ್ಟು ಬಸ್ ಇತ್ತು ನಿಮ್ಗೆ? 60 ಬಸ್ ಇದ್ದು ಸರ್. ಮೊದಲು ಸ್ಟಾರ್ಟಿಂಗ್ 2023. ಹಾಂ ಸರ್. ಈಗ 73 ಆಗ್ಯಾವ ಸರ್. ಈಗ
ಈಗ ಮೊನ್ನೆ ಹೊಸದು ಕೊಟ್ಟರಲ್ಲ ಇಲ್ಲಿ ಹಾಂ 25 ಕೊಟ್ಟು ಸರ್. ಒಂದು 65 25 ಅಂದ್ರೆ 85 ಅದು. ಈಗ ಶೆಡ್ಯೂಲ್ ಲಾಸ್ಟ್ ಆಗ್ಯಾವ ಸರ್, 73 ಆಗ್ಯಾವ ಸರ್. ಈಗ ಸದ್ಯ 73 ಶೆಡ್ಯೂಲ್ ಆಗ್ಯಾವ ಸರ್. ಮೊದಲೆಷ್ಟು 60 ಹಾಂ 60 ಸರ್. ತೊಂದರೆ ಆಗಲಾಗ್ತೈತಿ. ನೀವು ಇದು ಬರ್ಕೋರಿ ನೆಕ್ಸ್ಟ್ ಒಂದು 25 ಬಸ್ 85 ಬಸ್ ಆಗಿ 85 ಆಗ್ತದಲ್ಲ, ಈಗ ಇನ್ನೂ ಹೆಚ್ಚಿಗೆ ಮಾಡಿದ್ರೆ ಅಂತ ಹೇಳೋದೇನು ಈಗ ಅದಾವ ಸರ್ 73 ಒಟ್ಟೆ. ಹಾಂ 73 ಹಾಂ, ಶಕ್ತಿ ಯೋಜನೆದು ನಮ್ಮ CM ಅವ್ರದ್ದು DCM ಅವ್ರದ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದು ಹೊಸ ಬಸ್ ಕೊಟ್ಟೇವಿ. ಬರ್ಬೇಕು ನೀವು ಹೇಳ್ರಿ DC ಅವರಿಗೆ. ನೆಕ್ಸ್ಟ್ 15 ದಿವಸ ಒಳಗೆ CM DCM ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಫೋಟೋ ಹಾಕಿ ಪ್ರತಿ ಸಿಟಿ ಬಸ್ ಮೇಲೆ ಕಾಣಬೇಕು. 2 ಕಡೆ ಮತ್ತೊಂದು ಹಿಂದೆ 3 ಕಡೆ ಫಸ್ಟ್ ಅಡ್ವರ್ಟೈಸ್ ಮಾಡ್ರಿ. ಎರಡನೇದು ವಿದ್ಯಾರ್ಥಿಗಳು ಈ ದೇಶದ ಏನು ಭವಿಷ್ಯ, ಅವ್ರ ಜೊತೆ ನಾವು ಯಾರು ಚಲೋ ಮಾಡಲ್ಲ, ದೇಶ ಉಳಂಗಿಲ್ಲ. ಅದಕ್ಕೆ ನಮ್ದೇನೈತಿ ರಿಕ್ವೆಸ್ಟ್, ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತ ಬಸ್ ಪಾಸ್ ಕೊಟ್ಟಾರ. ಯಾಕೆ ಮೊದಲು ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ, ದೇಶ ಮುಂದೆ ಬರಲಿ. ವಿದ್ಯಾಭ್ಯಾಸ ಮುಖ್ಯ ಐತಿ. ನಿಮ್ಮ ಮಕ್ಕಳಾಗಲಿ, ನನ್ನ ಮಕ್ಕಳಾಗಲಿ, ಎಲ್ಲರ ಮಕ್ಕಳಾಗಲಿ, ಬಡ ಮಕ್ಕಳಾಗಲಿ. ಆ ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾಗಿ ಸರ್ಕಾರ ತುಂಬ ಯೋಜನೆಗಳನ್ನು ಕೊಟ್ಟಾರ. ನೀವು ಕಂಡಕ್ಟರ್ ಡ್ರೈವರ್ಗಳು ಏನು ಮಾಡ್ತಾರೆ, ಅಲ್ಲಿ ಹುಡುಗರು ನಿಂತಾರ ಒಂದು ಸಾಲಿ ಬಿಟ್ಟು ಇವ್ರು ಇಲ್ಲೇ ನಿಂದಿರಿಸಿ ಅಲ್ಲಿ ಪಾಸ್ ಕೊಡೋಗ್ಬಿಡ್ತಾರೆ. ಹಂಗೆ ಮಾಡ್ಬೋದು. ಮತ್ತು ಆ ಮಕ್ಕಳು ಏನು ಮಾಡ್ತಾರೆ, ಬಸ್ ಬಂತಂತ ಹೇಳಿ ಇದು ಹಿಂಗೆ ಹೋಗ್ತಿರ್ತದ, ಇವ್ರು ಬೆನ್ನು ಹತ್ತಿ ಓಡಿ ಹತ್ತಕ್ಕೆ ಹೋಗ್ತಿರ್ತಾರೆ. ಅದರಲ್ಲಿ ಯಾರ್ದಾರ ಆಕ್ಸಿಡೆಂಟ್ ಆಯಿತು, ಯಾರು ಹೋಗುತ್ತಿದ್ದ, ಜವಾಬ್ದಾರಿ ಯಾರು? ಅದಕ್ಕೆ ನೀವೆಲ್ಲ ನಿಮ್ಮ ಕಂಡಕ್ಟರ್ಗಳಿಗೆ ವಿಶೇಷವಾದಂಥ DC ಅವ್ರಿಗೆ ಹೇಳ್ರಿ, ಅವರಿಗೆ ಮಾರ್ಗದರ್ಶನ ಕೊಡ್ರಿ, ಏನು ಆದೇಶ ಮಾಡ್ರಿ, ಏನು ಮಾಡ್ತೀರಿ ಮಾಡ್ರಿ. ಯಾವುದೇ ಸ್ಕೂಲ್ ಇರಲಿ, ಏನಾರು ಇರಲಿ, ಯಾವುದೇ ಒಂದು ಸಣ್ಣ ವಿದ್ಯಾರ್ಥಿ ಒಬ್ಬನೇ ಇರಲಿ, ಅವ ಬಸ್ ಸ್ಟಾಪ್ ಮೇಲೆ ಹಿಂಗ ಅವ ಎಲ್ಲ ರೋಡ್ ಮ್ಯಾಗ ಮಾತಾಡೋದು ಇದು ವಿಶೇಷ ಕಾಳಜಿ ವಹಿಸ್ಬೇಕು. ನಮ್ಮ ಶಕ್ತಿ ಯೋಜನೆ ಜೊತೆಗೆ ವಿದ್ಯಾರ್ಥಿಗಳು, ಯಾಕಂದ್ರೆ ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ ಅದು ಒಂದು ಕ್ವಶನ್ ರೈದಾಗಿರ್ತದೆ. ಅದರ ಸಲುವಾಗಿ ವಿಶೇಷವಾಗಿ ಹೇಳಾಕತ್ತೀನಿ, ಎಲ್ಲೇ ವಿದ್ಯಾರ್ಥಿಗಳು ಕಾಣಲಿ, ನಿಮ್ಗೇನು ಮಾಡೋದಿಲ್ಲ, ನೀವು ಡ್ಯೂಟಿ ಮಾಡಾಕತ್ತೀರಿ, ಹಿಂದೇನು ಹೋಗ್ತೀರಿ, ಬ್ರೇಕ್ ಹೊಡೆದು ಅವ್ರಿಗೆ ಹತ್ತಿಸ್ಕೊಳಕ ಸರ್ಕಾರ ನಿಮ್ಗೆ ಇದು ಪಗಾರ ಕೊಡಾಕ್ತಾರೆ, ವೇತನ ಕೊಡ್ತಾರೆ. ನಿಮ್ಮ ಡ್ಯೂಟಿ ಏನೈತಿ, ಹುಡುಗರು ಕಾಣ್ತಾರೆ ನಿಂದಿರ್ಬೇಕು, ಹೆಣ್ಮಕ್ಳು ಕಾಣ್ತಾರೆ ನಿಂದಿರ್ಬೇಕು. ಅಷ್ಟು ಜವಾಬ್ದಾರಿ ಐತಿ. ಆ ಜವಾಬ್ದಾರಿ ಬಗ್ಗೆ ಕೆಲಸ ಮಾಡಿಸ್ತಾರೆ. ಅದರಿಂದ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತೈತಿ. ನಾವು ಯೋಜನೆ ಕೊಟ್ಟು ಉಪಯೋಗ ಆಗಂಗಿಲ್ಲ. ಅವ್ರು ನಿಮ್ಮ ಕಂಡಕ್ಟರ್ ಡ್ರೈವರ್ಗಳು ಬೈದ್ರು ಅಂದ್ರೆ ಹೆಣ್ಮಕ್ಳಿಗೆ ಕೊಟ್ಟು ಟಿಕೆಟ್ ಕೊಡ್ತಾರೆ, ಟಿಕೆಟ್ ಕೊಟ್ಟು ತಿಳಿದಿಲ್ರಿ. ಕಂಪ್ಲೇಂಟ್ ಐತಿ. ನಾ ಹೇಳೋದಕ್ಕೆಲ್ಲ ಟಿವಿ ಒಳಗೆ ಬಂದೈತಿ. ಇದು ಮೊನ್ನೆ ಒಂದು 2 ದಿವಸ ನಿನ್ನೆನೆ ಹರಿಹರ ಕಡೆ ಏನು ಮಂಡ್ಯ ಕಡೆ ಅದು ಸಿಕ್ಕೊಂಡಾರ ಅವರು ಕಂಡಕ್ಟರ್ಗಳೇ. ಅದು ನೀವು ಗಮನ ಹರಿಸಾಕತ್ತಿಲ್ಲ. ಯಾಕಂದ್ರೆ ಸ್ಟೇಜ್ ಬಿಡು ಅಂತ ಹೇಳಿ ನಿಮ್ಗೆ ಅಲ್ಲಿ ಟಿಸಿಗಳು ಏನಂತಾರ ಜಗ್ಗಿ ಹೋಗಲಾಕತ್ತಿಲ್ಲ ಅನ್ಸೈತಿ. ಸ್ವಲ್ಪ ರೇಡ್ ಮಾಡಂತ ಹೇಳ್ರಿ ಎಲ್ಲ ಬಸ್ಗಳಿಗೆ. ಅದು ಸ್ವಲ್ಪ ಈ ಸಮಸ್ಯೆ ಬರ್ಲಾಕತ್ತೈತಿ. ನಾಳೆ ನಿಮ್ದು ಡಿಪಾರ್ಟ್ಮೆಂಟ್ ಹೆಸರು ಕೆಡ್ತೈತಿ ಅದ್ರ, ಅದು ಸ್ವಲ್ಪ ಗಮನ ಹರಿಸಿ ಮಾಡಂತ ದಯವಿಟ್ಟು ಹೇಳ್ಬೋದು. जुड़े रहिएगा आपके अपने चैनल बीजापुर समय के साथ।